ಕತೆ. ಅಂದರೆ ಪ್ರತಿಯೊಬ್ಬರು ಜನ ಖುಷಿ ಪಟ್ಟಿದ್ದು. ಎಲ್ಲರಿಗಿಂತ ಹೈಯೆಸ್ಟ್ ಕೆ ಬಂದಿದ್ದು ಅಪ್ಪು ಸರ್ ಸಾಂಗ್ ಆಗ್ತಾಗ. ಅದು ಬಿಟ್ಟು ಅಂದರೆ ಕನ್ನಡಿಗರ ಸಾಂಗಿಗೆ ನನಗೆ ಡ್ಯೂ ರೆಸ್ಪೆಕ್ಟ್ ಆಲ್ ಅನ್ಬೇಕಾದ್ರೆ ತುಂಬ ದೊಡ್ಡ ಇದು. ಬಟ್ ಆಡಿಯನ್ಸ್ ಅಷ್ಟು ನಾನೇ ಅಂತಲ್ಲ, ಬೆಂಗಳೂರು ಆಡಿಯನ್ಸೇ ಅಷ್ಟು ಕನೆಕ್ಟ್ ಆಗಲಿಲ್ಲ. ಬಟ್ ಅವ್ರು ಎಂಜಾಯ್ ಮಾಡಿದ್ರು ರಘು ದೀಕ್ಷಿತ್ ಸಾಂಗಿಗೆ ಅಥವಾ ಕನ್ನಡದ ಹಾಡುಗಳಿಗೆ. ಸೊ ಈ ಸರಿ ಕನ್ನಡಮಯ ಆಗಿದ್ದು ತುಂಬ ಖುಷಿ ವಿಷಯ ಆಯಿತು. ಬ್ಯಾಂಗ್ಳೂರು ತುಂಬ ದಿವಸದಿಂದ ಅದೊಂದು ನಮ್ಮೆಲ್ಲರ ಕೋರಿಕೆ ಇತ್ತು, ಅಟ್ಲೀಸ್ಟ್ ಬೆಂಗಳೂರು ಮಾಡಬೇಕು. ಕಪ್ ಹೊಡೆಯೋದು ಬಿಡ ಸೆಕೆಂಡ್ರಿ, ಒಂದು ರೆಸ್ಪೆಕ್ಟ್ ಕನ್ನಡಕ್ಕೆ ಮತ್ತು ಕನ್ನಡತನಕ್ಕೆ, ಕನ್ನಡಿಗರಿಗೆ, ಕನ್ನಡ ನಾಡಿಗೆ, ಬೆಂಗಳೂರಿಗೆ ಒಂದು ಟೈಮ್ ಆಫ್ಟರ್ ಮಲ್ಯ ಅಂದರೆ 16 ವರ್ಷಕ್ಕೆ ಫಸ್ಟ್ ಟೈಮು ಫ್ಯಾನ್ಸಿಗೆ ರೆಸ್ಪೆಕ್ಟ್ ಕೊಟ್ಟಿರೋದು. ಮತ್ತು ಪೂರ್ತಿ ಖುಷಿ ಆಯ್ತು ಸರ್. ನಿಮ್ಮ ಮಾತನ್ನು ಸುಳ್ಳು ಮಾಡಬೇಕು ಅಂತ ಎಲ್ಲರೂ ಫ್ಯಾನ್ಸ್ ಎಲ್ಲ ಪಣ ತೊಟ್ಟಿದ್ದಾರೆ. ನಾನು ದೇವ್ರ ಹತ್ರ ಬೇಡ್ಕೊತೀನಿ, ಮುಡಿ ಕೊಡ್ತೀನಿ ಬೇಕಾದ್ರೆ. ಅಂದರೆ ಅಫ್ಕೋರ್ಸ್ ಈಗ ವುಮೆನ್ಸ್ WPL ಹೊಡೆದಿದ್ದಾರೆ. ತುಂಬ ಪ್ರೌಡ್ ಫೀಲ್ ಇದೆ. ನಮ್ಮ ಹೆಣ್ಮಕ್ಳು ಅಂದರೆ ಇನ್ನೂ ಹೊಡಿತಿರ್ತಾರೆ, ಅವ್ರು ಕಪ್ಪು ಗೆಲ್ತಾನೆ ಇರ್ತಾರೆ ಹೆಣ್ಮಕ್ಳು, ಅದು ಗೊತ್ತು. ಬಟ್ ನಮ್ದು 16 ವರ್ಷದ್ದೊಂದು IPL ಕಪ್ ಹೊಡೆದಿಲ್ಲ, ನಾವು WPL ಹೊಡೆದಿದ್ದೀವಿ. ಸೊ ಸೆಕೆಂಡ್ ಟೈಮ್ಗೆ ಹೊಡೆದಿದ್ದೀವಿ ಮತ್ತು ಭರ್ಜರಿಯಾಗಿ ಹೊಡೆದಿದ್ದೀವಿ. ಯಾಕಂದರೆ ಫಸ್ಟ್ ಟೈಮ್ ಆದಾಗಲೂ ನಾನು ಮುಂಬೈ ಹೋಗಿದ್ದೆ, ಶೂಟಿಂಗ್ ಲೊಕೇಶನ್ ನೋಡೋಕೆ ಹೋದಾಗ ಮುಂಬೈ ಮ್ಯಾಚ್ ನೋಡಿದ್ದೆ. ತುಂಬ ಕಮ್ಮಿ ಅಟೆಂಡೆನ್ಸ್ ಇತ್ತು. ಆಮೇಲೆ ಬಾಯ್ ಮ್ಯಾಚ್ ಶೂರ್ 2 ಮಿನಿಟ್ಸ್ ಅಷ್ಟೇ. WPL ಫಸ್ಟ್ ಟೈಮ್ ಆಡಿದಾಗ ಮುಂಬೈಯಲ್ಲಿ ಇತ್ತಲ್ವಾ, ಸೊ ಅಷ್ಟು ಅಟೆಂಡೆನ್ಸ್ ಇರಲಿಲ್ಲ, ಅದೊಂದು ಕ್ರೇಜ್ ಎದ್ದಿರಲಿಲ್ಲ. ಬಟ್ ಈ ಸರಿ ಮ್ಯಾಚ್ಗಳು ಬೆಂಗಳೂರಲ್ಲಿ ಇದ್ದಾಗಲೇ ಒಂದು ಕ್ರೇಜ್ ಎದ್ದಿತ್ತು. ಸೊ ಒಂದು ಕ್ರಿಕೆಟ್ಗೆ ವ್ಯಾಲ್ಯೂ ಕೊಡ್ತಾರೆ ಬೆಂಗಳೂರಿಯನ್ಸ್. ಅಂದರೆ ನಾನು ಯಾವುದು ಮ್ಯಾಚ್ ನೋಡೋಕ್ಕಾಗಲಿಲ್ಲ, ಯಾಕಂದರೆ ಒಂದು ಸರಳ ಪ್ರೇಮಕತೆ, ಅವತಾರ ಪುರುಷ ಎರಡೂ ಇತ್ತು, ಬಿಸಿ ಇತ್ತು. ಬಟ್ ನನ್ನ ಗ್ರೌಂಡ್ಗೆ ಅಟೆಂಡೆನ್ಸ್ ಹಾಕೋಕ್ಕಾಗಲಿಲ್ಲ. ಬಟ್ ಒಂದು ವ್ಯಾಲ್ಯೂ ತಂದಿದೆ ಬೆಂಗಳೂರು ಆಡಿಯನ್ಸ್ WPLಗೆ. ಸೊ ಅದೇ ತಕ್ಕನಾಗ ಅವರು ಕಪ್ ಗೆದ್ದಿದ್ದಾರೆ. ಸೊ ತುಂಬ ಖುಷಿ ಇದೆ. ಬಟ್ ಇವರು 16 ವರ್ಷದಿಂದ ಕಪ್ ಹೊಡೆಯೋದು ಬಿಡೋದು ಸೆಕೆಂಡ್ರಿ. ಈ ಸರಿ ಅಂತ ತುಂಬ ಖುಷಿ ಏನಂದ್ರೆ ಬೆಂಗಳೂರು ಮಾಡಿದ್ದು. ಸೊ ಸಲ ಕಪ್ ನಮ್ಮದೇ ಇದ್ದಿದ್ದು, ನಮ್ಮದು ಆಗಿರೋದು. ಸರ್ ಇನ್ನೊಂದು, ಇಂಡಸ್ಟ್ರಿ ದೊಡ್ಡ ಮನೆ ಆಶೀರ್ವಾದ ಇದ್ದರೆ ಇದಾಗ್ತದೆ. ನೀವು ದೊಡ್ಡ ಮನೆ ಸಿನಿಮಾ ಮಾಡಿದ್ದೀರಾ, ಇವಾಗ ಬೇರೆ ಅಶ್ವಿನಿ ಮೇಡಮ್ನೇ ಜೆಸ್ಸಿ ಇದು ಮಾಡಿದ್ರು ಹೋಗಿ ಸ್ಟೇಜ್ ಮೇಲೆ, ಅದಕ್ಕೆ ಏನು ಹೇಳ್ತೀರಾ ಸರ್? ಖುಷಿ ಆಯಿತು. ಅಂದರೆ ಅದು ಸರ್ಪ್ರೈಸಿಂಗ್ ಇತ್ತು, ಅಲ್ಲಿ ಯಾರ್ಯಾರು ಬಂದಿದ್ರು ಅಂತ ಕೊಟ್ಟಿದ್ರು. ಸೊ ಅಶ್ವಿನಿ ಮೇಡಮ್ ಹೆಸರು ಕರೆದಾಗ ತುಂಬ ಖುಷಿ ಆಯಿತು. ಆಮೇಲೆ ಶಿವಣ್ಣವ್ರದ್ದು ಇವ್ರದ್ದೆಲ್ಲರದು ಇಂಥವ್ರಿಗೆ ಏನು ಅರ್ಥ ಆಯ್ತಾ ಅಂತ ಹೇಳ್ತಿದ್ರು. ಅದ್ರ ಕಂಟಿನ್ಯೂಷನ್ ಆ್ಯಡ್ಸ್ ತೋರಿಸಿದ್ರು. ಅಂದರೆ ಅಲ್ಲಿ ಅದಾದಮೇಲೆ ಬೆಂಗಳೂರು ಬಂದಿದ್ದು, ಬ್ಯಾಂಗ್ಳೂರು ಹೋಗಿ. ಸೊ ಅದೆಲ್ಲ ನೋಡಿ ಖುಷಿ ಆಯಿತು. ಎಲ್ಲರಿಗೂ ಜನ ಕಿಚ್ಚ ಸುದೀಪ್ ಸರ್ಗೂ ಕಿರ್ಚಿದ್ರು, ಶಿವಣ್ಣವ್ರಿಗೂ ಕಿರ್ಚಿದ್ರು. ಯಾರ್ಯಾರು ಆ್ಯಡಲ್ಲಿ ಮಾಡಿದ್ರು, ರಿಷಬ್ ಶೆಟ್ಟಿ ಮತ್ತು ಡ್ಯಾನಿಶ್ ಮಾಡಿದ್ರು, ರಶ್ಮಿಕಾ ಮಂದಣ್ಣ, ಪ್ರತಿಯೊಬ್ಬರಿಗೂ ಅಲ್ಲಿ ರೆಸ್ಪೆಕ್ಟ್ ಮಾಡಿದ್ರು. ಅಶ್ವಿನಿ ಮೇಡಮ್ ಗ್ರೌಂಡಿಗೆ ಬಂದಿದ್ರು. ಅದು ಬಿಟ್ಟು ಅಪ್ಪು ಸರ್ ಸಾಂಗ್ನ ತುಂಬ ಸಲ ಟ್ರಿಬ್ಯೂಟ್ ಮಾಡಿದ್ರು, ಅದಕ್ಕೆ ಹೈಯೆಸ್ಟ್ ರೆಸ್ಪಾನ್ಸ್ ಬಂದಿದ್ದು. ಸೊ ಅದೆಲ್ಲ ಖುಷಿ ಆಯಿತು. ಅಂದರೆ ಪ್ರತಿ ಸಲ RCBಗೆ ಹೋದಾಗ ಅಲ್ಲಿ ಜೀತೆಗ ORB RCB ಈ ರೀತಿ ಬರೀ ಇಂಗ್ಲೀಷು ಹಿಂದಿ ಈ ರೀತಿ ಎಲ್ಲ ಕೇಳ್ತಿತ್ತು. ಈ ಸರಿ ಕಂಪ್ಲೀಟ್ ಕನ್ನಡಮಯ ಇತ್ತು ಪ್ರೋಗ್ರಾಮು, ಸಖತ್ ಖುಷಿ ಆಯಿತು. ಸರ್ ಅವತಾರ ಪುರುಷ ಏಪ್ರಿಲ್ 5 ಹೋಗಿದೆ. ಏಪ್ರಿಲ್ 5 ಮಾರ್ಚ್ 22ಕ್ಕೆ ಇತ್ತು. ಸೊ ನನ್ನ ಕೈಯಲ್ಲಿ ಇರಲಿಲ್ಲ, ಅಂದರೆ ಅದು ಪ್ರೊಡಕ್ಷನ್ ಕಾಲು. ಸೊ ಓಕೆ ಮ್ಯಾಚ್ ಇದ್ದರು. ನಾನು ಡಿಸೈಡ್ ಮಾಡಿದ್ದೆ ಮಾರ್ನಿಂಗ್ ಶೋ ಇಲ್ಲಿರ್ತೀನಿ, ನಾನು ಫ್ಲೈಟ್ ಹತ್ಕೊತೀನಿ, ಚೆನ್ನೈಗೆ ಹೋಗ್ತೀನಿ, ಆದಂಗಾಗಲಿ ಅಂತ. ಸೊ ದೇವ್ರ ದಯೆಯಿಂದ ಏಪ್ರಿಲ್ 5ಗೆ ಪುಷ್ ಆಗಿದೆ. ಸೊ ನಾನು ಪುಷ್ ಮಾಡಿದ್ದೆಲ್ಲ, ನಾನು ಅವಕ್ಕೆಲ್ಲ ಇನ್ವಾಲ್ವ್ ಆಗಲ್ಲ. ಅಂದರೆ ಫಿಲಮ್ ನಮಗೆ ಲೈಫ್, ಕ್ರಿಕೆಟ್ ಎಂಟರ್ಟೈನ್ಮೆಂಟು ಓಕೆ, ಫಿಲಮ್ ಲೈಫ್ ನಮ್ಮದು. ಸೊ ಅದಕ್ಕೆ ಫಸ್ಟ್ ರೆಸ್ಪೆಕ್ಟ್ ಇರೋದು. ಬಟ್ ಪ್ರೊಡಕ್ಷನ್ ಕಲ್ ಅಂದರೆ ಚೂಮಂತರ್ ಮುಂದೆ ಹೋಯ್ತಲ್ಲ, ಸೊ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಇದೆ, ಆ ಹಬ್ಬಗಳನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಏಪ್ರಿಲ್ 5 ಥ್ಯಾಂಕ್ ಯು.